ಹಲೋ ನಮಸ್ಕಾರ. ಇದು ನಮ್ಮ ಡೇ 1 ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಈಗ ನಮ್ಮ ಊರನ್ನು. ಫ್ರೆಂಡ್ಸ್, ಈಗ ನನ್ನ ತಮ್ಮಂದಿರನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ನೋಡಿ, ಅಲ್ಲಿ ದನದ ಹತ್ರ ಆಟ ಆಡ್ತಿದ್ದಾರೆ. ಅವಳಿಗೆ ದನ ಅಂದರೆ ತುಂಬ ಇಷ್ಟ, ಆಟ ಆಡ್ತಿದ್ದಾರೆ. ಇವನ ಹೆಸರು ದೇವ್ಯಾನ್ ಅಂತ. ಇವನು ನನ್ನ ಚಿಕ್ಕಪ್ಪನ ಮಗ. ಇವನು ನನ್ನ ಸ್ವಂತ ತಮ್ಮ. ಇವನ ಹೆಸರು ಲಿತಿಕ್ ಅಂತ. ಇವನು ಕೂಡ ನನ್ನ ಚಿಕ್ಕಪ್ಪನ ದೊಡ್ಡ ಮಗ. ಇವನ ಹೆಸರು ಶ್ರೀಯಾನ್ ಅಂತ. ಇವರೊಟ್ಟಿಗೆ ಈಗ ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವರಿಲ್ಲಿ ಆಟ ಆಡ್ತಾ ಇದ್ದಾರೆ. ಮತ್ತು ನಾನು ನಿಮಗೆ ತೋರಿಸ್ತೇನೆಲ್ಲ, ಆಯಿತಾ? ಬನ್ನಿ ಎಲ್ಲರೂ. ಅದು ಇವರಿಗೆ ಸ್ವಲ್ಪ ಉಪದ್ರ ಮಾಡ್ತಾ ಕೂಡ ಇದೆ, ಅದಕ್ಕೆ ಸ್ವಲ್ಪ ಉಪದ್ರ ಆಗ್ತಾ ಇದೆ. ಇವರು ಎಂತೆಲ್ಲ ಮಾಡೋದಕ್ಕೆ. ಹಾಗೆ ಸಿಗುವ. ಇವನಿಗೆ ಸ್ವಲ್ಪ ಸ್ಟಂಟ್ ಮಾಡಲಿಕ್ಕೆ ಇಷ್ಟ ಉಂಟು, ಮಾಡ್ತಾನೆ. ಸೂಪರ್, ಅಷ್ಟು ಚಂದ ಇಲ್ಲ. ಸಾಕು. ಈಗ ನೀನು ಬಾ. ಇವನು ಮಾಡ್ತಾನೆ, ಹೋಗು ಮಾಡು. ಇವನು ಫಸ್ಟ್ ಸ್ಟ್ಯಾಂಡರ್ಡ್. ಇವನು ಶ್ರೀಯಾನ್ ಅಂತ. ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್. ಇವನು ಅಂಗನವಾಡಿ. ನೋಡಿ ಚಂದ ಮಾಡ್ತಾನೆ. ಇಬ್ಬರು ಕೂಡ ಚಂದ ಆಟ ಆಡ್ತಾರೆ, ಒಳ್ಳೆ ತಮ್ಮಂದಿರು. ಹಾಗೆ ಸಾಕು. ಇನ್ನು ಫ್ರೆಂಡ್ಸ್, ಈಗ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇದು ನಮ್ಮ ಫುಲ್ ಗದ್ದೆ ಅಲ್ಲ, ಇದೆಲ್ಲ ಫುಲ್ಲು ಗದ್ದೆ. ಇದರಲ್ಲಿ ಒಂದು 5 ಗದ್ದೆ ಉಂಟು. ಇದರಲ್ಲಿ ಒಂದೊಂದು ಇದುಂಟು. ಹಾಗೆ ಅದರಲ್ಲಿ ಅದು ಫುಲ್ಲು ತೋಟ. ಆಚೆ ಅಂತ ಹೋದರೆ ಇದು ನಮ್ಮ ತೋಟ. ಇದು ನನ್ನ ಚಿಕ್ಕ ತಾತನ ತೋಟ. ಇದೆಲ್ಲ ಬೇರೆಯವ್ರದ್ದೆಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಗೊತ್ತುಂಟು, ಆದರೆ ಅವರ ಹೆಸರೆಲ್ಲ ಗೊತ್ತಿಲ್ಲ. ಇದೆಲ್ಲ ಫುಲ್ಲು ಇದು. ಅದು ಕೂಡ ನನ್ನ ಚಿಕ್ಕ ತಾತನ. ಇದೊಂದು ಬನ ಅಂತ. ಇದರ ಹೆಸರು ಒಂದು ನಾಗಬನ ಅಂತ. ಇದರಲ್ಲಿ ನಾವು ಎಂತಾದರೂ ಫಂಕ್ಷನ್ ಇರಬೇಕಂದ್ರೆ ಇದರಲ್ಲಿ ನಾವು ಇದು ಮಾಡ್ತೇವೆ. ಎಂತ ಅಂದರೆ ಇದು ನಾಗಸಂಬೆಲ ಮಾಡ್ತೇವೆ. ನಾಗಸಂಬೆಲ ಎಲ್ಲ ಮಾಡಿ ಇದೆಲ್ಲ ಮಾಡ್ತೇವೆ. ಈಗ ಇದನ್ನು ಸ್ವಲ್ಪ ನೋಡಿಸ್ತೇನೆ. ಇದರ ಒಳಗೆ ಒಂದು 5 ಕಲ್ಲುಂಟು, ನಾಗದು ಕಲ್ಲುಂಟು. ಅದನ್ನು ಅಷ್ಟು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಆದರೂ ನನ್ನ ತಾತನ ಹತ್ರ ಕೇಳಿ ಬಂದದ್ದು ನಾನು, ಸ್ವಂತ ತಾತನ ಹತ್ರ. ಕಣ್ಣಲ್ಲಿ ಹೆದರಿಕೆ ಆಗ್ತದೆ, ಹಾಗೆಲ್ಲ ಬರಬಾರ್ದು ಇಲ್ಲಿ. ಆದರೂ ನಾನು ಬಂದಿದ್ದೇನೆ. ಇದರ ಒಳಗೆ ಉಂಟು. ಇದರ ಒಳಗೆ ಅದು ನನಗೆ ಅಷ್ಟು ಹೆದರಿಕೆ ಆಗ್ತದೆ ಹೋಗಲಿಕ್ಕೆ. ಇಲ್ಲಿ ಈಚೆ ಸೈಡ್ ಇದರ ಒಳಗೆ. ಹಾಗೆ ಮತ್ತು ನಾನು ನಿಮಗೆ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೇನೆ. ಅದು ನಮ್ಮ ಫುಲ್ಲು ತೋಟ, ಅದೆಲ್ಲ ಹೇಳಿದ್ದೇನೆ. ಮತ್ತು ಅದು ನಮ್ಮೊಂದು ಆಚೆ ಸೈಡು, ಅದು ನಮ್ಮೊಂದು ದೊಡ್ಡ ಒಂದು ಸುದೆ. ಅದಕ್ಕೆ ನಾವೊಂದು ಒಕ್ಕೆತ್ತೂರು ಸುದೆ ಅಂತ ಕರೆಯುವುದು. ಅದರಲ್ಲಿ ತುಂಬ ಜನ ಆತ್ಮಹತ್ಯೆ ಎಲ್ಲ ಮಾಡಿ ಸತ್ತಿದ್ದಾರೆ. ಹಾಗೆ ಬನ್ನಿ ಈಗ ಅಲ್ಲಿ ಹೋಗುವ. ಅದಕ್ಕೆ ಅಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಈಗ ತುಂಬ ನೀರು ಕೂಡ ಉಂಟು, ಆದರೆ ಈಗ ಹೋಗಿದೆ ಸ್ವಲ್ಪ. ಅದರ ಗಲೀಜು ಕೂಡ ಉಂಟು. ಇದೆಲ್ಲ ಇದೆಲ್ಲ ಅದರದ ಇದು ಸೈಡೆಲ್ಲ ಸ್ವಲ್ಪ ಹಾಳಾಗಿದೆ, ಮಣ್ಣೆಲ್ಲ. ಅದಕ್ಕೆ ಅದನ್ನು ತೋರಿಸ್ತೇನೆ. ಈಗ ಇದರಲ್ಲಿ 7 ದನಗಳಿವೆ ಎಲ್ಲ ಇಲ್ಲಿ. ಇದೊಂದು ನಮ್ಮ ಒಂದು ಪಂಪು ಸೆಡ್. ಇದಕ್ಕೆ ಒಂದು 86 ವರ್ಷದ ಎಂಥದ್ದು ಆಯಿತು. ಅದು ನಮ್ಮ ಹಳೆ ಮನೆ. ಅದರಲ್ಲಿ ನಾವು ತುಂಬ ಜನ ಈಗ ಅಲ್ಲ, ಈಗ ಬೇರೆ ಬೇರೆ ಆಗಿದ್ದೇವೆ. ಆಗ ನಾವು ಆ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಅದು ನಮ್ಮ ಮೊದಲ ಮನೆ, ಫಸ್ಟು. ಅದು ನಮ್ಮ ಜನ್ಮ ಆ ಮನೆ ಅಂತ ಹೇಳ್ತಾರಲ್ಲ, ಅದು ಫಸ್ಟ್ ನಾವು ಅಲ್ಲಿದ್ದದ್ದು. ಚಿಕ್ಕ ಓಡಿದ್ದು ಮನೆ. ಈಗ ನಾವೆಲ್ಲ ಬೇರೆ ಬೇರೆ ಆಗಿದ್ದೇವೆ. ಅಲ್ಲಿ ದೂರದಲ್ಲಿ ನಮ್ಮ ಮನೆ. ಹಾಗೆ ಈಗ ನಾನು ನಿಮಗೆ ಇದು ತೋರಿಸ್ತೇನೆ, ಬನ್ನಿ. ಈಗ ಸ್ವಲ್ಪ ಇಲ್ಲಿಂದ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಬರಲಿಕ್ಕಿಲ್ಲ, ಆದರೂ ಸ್ವಲ್ಪ ರಿಸ್ಕ್ ತಗೊಂಡು ಬಂದಿದ್ದೇನೆ. ಅಲ್ಲಿ ನನ್ನ ತಾತ ಹೋಗ್ತಾ ಇದ್ದಾರೆ, ಹೋಗಬೇಡ ಅಂತ. ಇದು ನಮ್ಮ ಸುದೆ. ಆ ಸೈಡ್ ಕೂಡ ಉಂಟು. ಇದೆಲ್ಲ ಈಗ ಇದು ಕಟ್ಟಿದ್ದಾರೆ, ಅದಕ್ಕೆ ಎಂತ ಹೇಳೋದಪ್ಪ, ಅಣೆಕಟ್ಟು ಅಂತ ಕಟ್ಟಿದ್ದಾರೆ. ಹಾಗೆ ಬಂದಾಗಿ ಇಲ್ಲಿ ಸ್ಟಾಕ್ ಆಗಿ ಉಂಟು ನೀರು. ಆ ಸೈಡ್ ಕೂಡ, ಅಲ್ಲಿ ಕೂಡ ಉಂಟು. ಈಗ ಇದರಲ್ಲಿ ಸ್ವಲ್ಪ ಇದು ಕ್ಲೀನ್ ಆದಮೇಲೆ ಇಲ್ಲಿ ನಾವು ಸ್ನಾನ ಎಲ್ಲ ಮಾಡ್ತೇವೆ.
ಸ್ನಾನ ಎಲ್ಲ ಮಾಡಿ ಜಾಲಿ. ಇದರಲ್ಲಿ ಮೊದಲು ನೀರು ಇರಲಿಲ್ಲ. ಅಲ್ಲೆಲ್ಲ ನೋಡಿ ಅಂತ ಗಲೀಜು. ಇದರಲ್ಲಿ ಮೊದಲು ನೀರು ಇರಲಿಲ್ಲ. ಆಗ ನಾವು ಇಲ್ಲಿ ಬಂದು ಎಂತೆಲ್ಲ ಆಟ ಆಡ್ತಿದ್ವಿ, ಎಲ್ಲರೊಟ್ಟಿಗೆ ಬಂದು ಇಲ್ಲಿ ಎಂತೆಲ್ಲ ಆಟ ಆಡ್ತಿದ್ವಿ. ಇಲ್ಲಿ ಒಂದು ನನ್ನ ಸ್ವಂತ ತಾತ, ನನ್ನ ಚಿಕ್ಕ ತಾತನ ಒಂದು ದನ ಬಿದ್ದಿದೆ. ಇಲ್ಲಿ ಫುಲ್ ಯೆಲ್ಲೋ ಕಲರ್ ಇತ್ತು ಆಗ ಮಳೆಗಾಲದಲ್ಲಿ. ಆಗ ಅವರು ಇಲ್ಲಲ್ಲ ಆಚೆ ಸೈಡ್ ಇದಕ್ಕೆ ಇಲ್ಲಿ ಇತ್ತು. ಇಲ್ಲಿ ಇದನ್ನೆಲ್ಲ ಹುಲ್ಲನ್ನು ತಿಂತಿತ್ತು. ಆಗ ಇದು ಕಟ್ಟಾಕಿ ಬಿದ್ದದ್ದು. ಇದು ಕಟ್ಟಾಕಿ ಬಿದ್ದು ಮತ್ತು ಎಲ್ಲರೂ ಬಂದು ಅದನ್ನು ಹಿಡಿದು ಅದಕ್ಕೆ ತುಂಬ ಪೆಟ್ಟಲಾಗಿದೆ. ಹಾಗಿದು ಡೇಂಜರ್ ಎಲ್ಲ ನೋಡಿ. ಆಚೆ ಸೈಡೆಲ್ಲ ತುಂಬ ಉಂಟು. ಅದಕ್ಕೆ ಈಗ ಹೋಗಲಿಕ್ಕೆ ಅನುಮತಿ ಇಲ್ಲ. ಎಷ್ಟು ಗಲೀಜುಂಟು ನೋಡಿ. ಕಾಣೋದಿಲ್ಲ, ಕಾಣಬೇಕು ನಿಮಗೆ. ಹೂವು ಅಲ್ಲಿ ಕಾಣೋದಿಲ್ಲ. ಹಾಗೆ ಫುಲ್ಲು ದನಗಳ ಒಂದು ಇದು ಹೂವು ಅದೊಂದು ಬೇರೆ ಬರೋದು. ಅಲ್ಲಿ ಒಂದು ಯಾವಾಗಲೂ ಕಾಣೋದು ಹುಲ್ಲೆ ಯಾವಾಗಲೂ ಕೂಡ. ಈ ದಾರಿಯಿಂದ ಹೋದರೆ ನನ್ನ ಸ್ವಂತ ತಾತನ ಇದು ಬರ್ತದೆ, ಒಂದು ಇದು ಎಂತಂದು ತೋಟ. ಮತ್ತು ಇಲ್ಲಿಂದ ಒಳಗೆ ಹೋಗ್ತದೆ ಹೂವು. ಅಲ್ಲಿಂದ ಒಳಗೆ ಹೋದರೆ ಒಂದು ಚಿಕ್ಕ ತೋಡುಂಟು. ಅಲ್ಲಿ ಕೂಡ ಎಂತೆಲ್ಲ ಇದೆ. ಇದನ್ನು ಪಂಪು ಸೆಟ್ ಆಗ ಹೇಳಿದ್ದಾನೆ 86 ಅಷ್ಟು ಆಗಿದೆ ಅದಕ್ಕೆ ವಯಸ್ಸು. ಮತ್ತು ಇದಲ್ಲೊಂದು ಇದು ಮೊದಲು ಅಲ್ಲಿ ಫುಲ್ಲಿತ್ತು, ಹೀಗೆ ಫುಲ್ಲಿತ್ತು. ಅದನ್ನು ನಾವೀಗ ಸ್ವಲ್ಪ ಕರೆದದ್ದು. ಹಾಗೆ ಅದು ಸ್ವಲ್ಪ ತೊಂದರೆ ಆಗ್ತದೆ ಅಂತ ಇದನ್ನೆಲ್ಲ ನಾವೇ ಕರೆದದ್ದು ನಿನ್ನೆ. ಹಾಗೆ ತುಂಬ ಜಾಲಿ ಇಲ್ಲಿ ಎಲ್ಲ. ನಿಮಗೆ ಆಚೆ ಸೈಡೆಲ್ಲ ಅಷ್ಟು ಜಾಲಿ ಇಲ್ಲ ಅಲ್ಲ, ಈಗ ಸಿಟಿಯಲ್ಲೆಲ್ಲ. ನಮಗೆ ಕೂಡ ಇಲ್ಲಿ ಫುಲ್ ಜಾಲಿ. ನಮಗೆ ಫುಲ್ ಅಲ್ಲಿ ಎಂತ ಕೂಡ ಮಾಡ್ಬೋದು. ಅಲ್ಲಿ ಸಿಟಿಯಲ್ಲೆಲ್ಲ ಅಷ್ಟು ಜಾಲಿ ಇಲ್ಲ. ಇಲ್ಲಿ ಜಾಲಿ ಎಂತೆಲ್ಲ ಮಾಡ್ಬೋದು. ಆಟ ಆಡ್ಬೋದು, ಗದ್ದೆಯಲ್ಲಿ ಆಟ ಆಡ್ಬೋದು. ನಾವು ಇದರಲ್ಲಿ ಫಸ್ಟು ಸಮ್ಮರ್ ಸೀಸನಲ್ಲಿ ಇದರಲ್ಲಿ ಎಂಥ ಹುಲ್ಲುಗುಳ ಎಂತ ಇರಲಿಲ್ಲ. ಆಗ ನಾವು ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ. ಅಲ್ಲಿಂದ ಹೊಡೆದ್ರೆ ಅದರಿಂದ ಹುಲ್ಲಿಂದ ಆಚೆನೆ 6 ಆಗಲ್ಲ ಆಟ ಆಡ್ತಿದ್ವಿ. ನಮ್ಮದೊಂದು 6-7 ಬಾಲ್ ಮಿಸ್ ಆಗಿದೆ. ಇಲ್ಲೆಲ್ಲ ಹೋಗಿ 7 ಎಷ್ಟನ್ನ 4 ಬಾಲ್, ಸಾರಿ 4 ಬಾಲ್ ಮಿಸ್ ಆಗಿದೆ ಇದರಲ್ಲಿ ಹೊಡೆದು. ಒಂದು ನಾನು ಮಾಡಿದ್ದು, ಒಂದು ಇದೆಲ್ಲ ಬಾಕಿ 3 ಬಾಲೆಲ್ಲ ಇಲ್ಲೆಲ್ಲ ಹೋಗಿದ್ದು. ಮತ್ತು 1 ಬಾಲ್ ನಾನು ಹೊಡೆದದ್ದು ಸೀದಾ ಮಸುದಕ್ಕೆ ಬಿದ್ದದ್ದು. ಹಾಗೆ ಈಗ ನಾವು ಇನ್ನೂ ಬೇರೆ ದಿನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇವತ್ತಿಗೆ ಸಾಕು. ಇನ್ನು ಆದರೆ ಇವತ್ತು ಸಂಜೆ ಮಾಡ್ತೇನೆ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಇವತ್ತು ಬಂದದ್ದು. ಆದರೆ ಸಂಜೆ, ಇಲ್ಲಾಂದರೆ ಈಗ ಒಂದು 12 ಗಂಟೆಗೆ ಸ್ವಲ್ಪ ಮಾಡ್ತೇನೆ. ಆದರೆ ಇಲ್ಲಾಂದರೆ ಬೇಡ. ಇಲ್ಲಿಂದೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ಬೈತಾ ಇದ್ದಾರೆ, ಇಲ್ಲಿಗೆ ಬಿಡುವುದಿಲ್ಲ. ಈಗಲಿ ತುಂಬ ದೊಡ್ಡದು. ಇಲ್ಲೆಲ್ಲ ಇದಕ್ಕೆಲ್ಲ ನಾವು ಹತ್ತೆಲ್ಲ ಆಟ ಆಡೋದು. ಇಲ್ಲೆಲ್ಲ ಹತ್ತಿ. ಇಲ್ಲಿ ಮೊದಲು ಇದಿತ್ತಲ್ಲ, ಎಂತ ಅಂದರೆ ಇದು ರೈನಿ ಸೀಸನಲ್ಲಿ ಇದೆಲ್ಲ ತುಂಬ ಬೊಲ್ಲ ಬರ್ತಾ ಇರುವಾಗ ಆಚೆ ಸೈಡಿಂದ ಇದು ಬರ್ತದೆ, ಎಂತ ಅಂದರೆ ಕೊಕೊನಟ್ ಬರ್ತದೆ. ಅದಕ್ಕೆ ಎಲ್ಲರೂ ಹಿಡಿಲಿಕ್ಕೆ ಬರೋದು. ಇದು ತಗೊಂಡು ಎಂತಂದರೆ ಇದು ಕೊಕ್ಕೆ ತಗೊಂಡು ಬರೋದು. ಇಲ್ಲಿಂದ ಕೊಕ್ಕೆ ತಗೊಂಡು ಬಂದು ಇಲ್ಲಿಂದ ಹಿಡಿದು ಮತ್ತು ತಗೊಂಡು ಹೋದು ಇಲ್ಲಿಂದ. ಹಾಗೆ ಇದಕ್ಕೆಲ್ಲ ಹತ್ತಿ ಆಟ ಆಡೋದು ಜಾಲಿ. ಹೂವು ಅಲ್ಲಿಂದ ನಾವು ಬರೋದು, ಆಚೆಯಿಂದ ಹೂವು ಅಲ್ಲಿಂದ ಬಂದು ಇಲ್ಲಿ ಆಟ ಆಡೋದು ನಾವು. ಹಾಗೆ ಇವತ್ತಿಗೆ ಸಾಕು. ಟಾಟಾ, ಬೈ. ಆದರೆ ಸಂಜೆ ಇಲ್ಲಾಂದರೆ ಮತ್ತೆ ನೋಡುವ. ಇಲ್ಲಾಂದರೆ ನಾನು ಡೇ 6 ಅಲ್ಲೆಲ್ಲ ಮಾಡ್ತೇನೆ. ಆದರೆ ಇನ್ನು ಕೂಡ ಅಲ್ಲಿ ನೋಡಿದ ನಗಲು ಫೈಟ್ ಆಗ್ತುಂಟು ಸ್ವಲ್ಪ. ಇನ್ನು ಸಾಕಲ್ಲ, ಸಾಕು. ಟಾಟಾ, ಬೈ. ನಾನು ನಿನ್ನ ಕೀರ್ತಿಕ್.